ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ ಮಾಡತ್ತಿದ. ಇವತ್ತಿನ ಡೇ ಹೆಂಗಿರ್ತದ ಅಂತ ಹೇಳಿ ಈ ವ್ಲಾಗ್ದಾಗ ನಾನು ನಿಮಗೆ ತೋರಿಸ್ತಾ. ಆ್ಯಂಡ್ ಇವತ್ತು ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ನಮ್ದು ಹೋಮ್ ಟೂರ್ ಮಾಡ್ತಾ. ಹೋಮ್ ಟೂರ್ ಮಾಡೋಷ್ಟು ಏನು ಚಂದಿಲ್ಲ, ಬಟ್ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಹೋಮ್ ಟೂರ್ ಮಾಡ್ಲತ್ತಿದ. ನಮ್ಮ ಮನೆ ನೋಡ್ರಿ ನೀವು ಹೆಂಗದ ಅಂತ ಹೇಳಿ. ಆ್ಯಂಡ್ ಡಿಟೇಲ್ ಆಗಿ ಏನೂ ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ನಮ್ಮ ಮಮ್ಮಿ ಯಾವುದು ಎಲ್ಲಿಟ್ಟರಂತ ನನಗೆ ಏನೋ ಒಂದು ಐಡಿಯಾ ಇಲ್ಲ. ಸೊ ಸಿಂಪಲ್ ಆಗಿ ತೋರಿಸ್ತಾ. ಆ್ಯಂಡ್ ನೋಡ್ರಿ ಗಾಯ್ಸ್, ಇದೇ ನಮ್ಮ ಮನೆ ಅದ. ಇಲ್ಲಿ ಈಚಕ ಮತ್ತು ಈಚಕ ಎಮ್ಮಿಗೋ ಕಟ್ತೇವು. ಎಮ್ಮಿ ಕಟ್ಟ ಕಡೆಯಿಂದ ಸಪ್ರೇಟ್ ಜಾಗ ಮಾಡಿದೆವು. ಇನ್ನು ನೋಡ್ರಿ ನಮ್ಮ ಮಮ್ಮಿ ರಂಗೋಲಿ ಹಾಕ್ಯಾರ ಇವತ್ತು. ಇಲ್ಲಿಂದ ಬಂದರು ಮನೆಗೆ ಎಂಟ್ರಿ ಆಯ್ತೇವು. ಬನ್ನಿ ಒಳಗೆ ತೋರಿಸ್ತೀನಿ. ಇದು ಮನೆಗೆ ಎಂಟ್ರಿ ಆದ ತಕ್ಷಣ ಹಾಲ್ ಬರ್ತದ. ನೋಡ್ರಿ ನಮ್ಮ ಮನೆಗೆ ಯಾವ ತರ ಟೈಲ್ಸ್ ಹಾಕ್ಯಾರ. ನಮ್ಮ ಪಪ್ಪ ನಮ್ಗೆ ಹೇಳ್ದೆ ಕೇಳಿದೆ ಅಂತ. ನಮಗೆ ಒಂಚೂರು ಇಷ್ಟ ಆಗಿಲ್ಲ, ಬಟ್ ಇದೇನು ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಇದ್ದೇವಷ್ಟೇ. ಹೋಗ್ಲಿ ಬಿಡ್ರಿ ಅದೆಲ್ಲ. ಇದು ಒಳಗೆ ಎಂಟ್ರಿ ಆದ ತಕ್ಷಣ ಹಾಲ್ ಬರ್ತದೆ, ಇಷ್ಟು ದೊಡ್ಡದು. ಇದು ಹಾಲ್ ಅದ. ಅಲ್ಲಿ ನೋಡ್ಬೋದು ಎಂಟ್ರಿ ಆದ ತಕ್ಷಣ ಎಷ್ಟು ಚಂದ ದೇವ್ರ ಫೋಟೋ ಇಟ್ಟಿದೆವು. ಇಲ್ಲಿ ಮ್ಯಾಲ ಎಲ್ಲ ದೇವ್ರ ಹಿಂಗ ಬಂದ್ರ, ಈ ಸೈಡ್ ಬಂದ್ರ ಅಲ್ಲಿ ಮ್ಯಾಲ ಸ್ಟೆಪ್ಸ್ ಟೆರಸ್ ಮೇಲೆ ಹೋಗ್ಲಕ್ಕದ. ಈ ಕಡೆ ಬಂದ್ರ ರೈಟ್ ಸೈಡಿಗೆ ಅಡಿಗೆ ಮನಿ ಅದ. ಇದು ಎಲ್ಲ ನಮ್ಮ ಅಕ್ಕ ಆರ್ಡರ್ ಮಾಡ್ಯ ಮೀಶೋದಾಗಿಂದು. ಎಷ್ಟು ಭಾರಿ ಬಂದವ್ ನೋಡ್ರಿ. ಎಂಟ್ರಿ ಆದ ತಕ್ಷಣ ಕಿಚನ್ ಬರ್ತದ. ನೋಡ್ರಿ ಈ ತರ ಅದ ಕಿಚನು. ಈ ಕಡೆ ಎಲ್ಲ ಅಡ್ಗೆ ಮಾಡೋದೆಲ್ಲ ಸಾಮಾನು ಇಟ್ಟಾರ ನಮ್ಮ ಮಮ್ಮಿ. ಫುಲ್ ಮ್ಯಾಲೆಲ್ಲ ಅವ. ನೋಡ್ರಿ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ನೋಡ್ರಿ. ಇದು ಸಿಂಕ್ ಅದ, ಬಟ್ ಇಲ್ಲಿ ನಾವು ಜಾಸ್ತಿ ಯೂಸ್ ಮಾಡಲೇವು. ನಾ ಇದ್ದರು ಯೂಸ್ ಮಾಡ್ತಾ ಅಷ್ಟೇ, ಇಲ್ಲಾಂದ್ರೆ ನಮ್ಮ ಮಮ್ಮಿ ಮ್ಯಾಲೆ ಬೆಳಗ್ತಾರ ಎಲ್ಲ ಸಾಮಾನು. ಇಲ್ಲಿ ಸ್ನಾನ ಮಾಡ್ಲಕ್ಕ ಇದು ಒಂದದ, ಮತ್ತು ಮ್ಯಾಲ ಅದ. ಮ್ಯಾಲ ಬಿ ಯೂಸ್ ಮಾಡ್ತೇವೆ, ಇಲ್ಲಿ ಬಿ ಯೂಸ್ ಮಾಡ್ತೇವೆ. ಹಿಂಗೆ ಹೊರಗೆ ಬರೀ. ಹೊರ ಬಂದ ತಕ್ಷಣ ಮತ್ತೆ ರೈಟ್ ಸೈಡಿಗೆ ಇನ್ನೊಂದು ರೂಮ್ ಅದ. ಇಲ್ಲೆಲ್ಲ ನಾರ್ಮಲ್ ಬೇಸಿಕ್ ಸ್ಟಫ್ ಇಡ್ತೇವೆ, ಟಾವೆಲ್ಲ, ಎಣ್ಣೆ ಗಿಣ್ಣೆ ಎಲ್ಲ. ರೈಟ್ ಸೈಡಿಗೆ ಇನ್ನೊಂದು ರೂಮ್ ಅದ, ದೇವ್ರ ಮನಿ ಅಂತೇವೆ ಇದಕ್ಕ. ಇವ್ರು ನೋಡ್ರಿ ನಮ್ಮ ಮಮ್ಮಿಯರ. ನೋಡ್ರಿ ಇಲ್ಲೆಲ್ಲ ನಮ್ಮ ಅಕ್ಕ ಎಲ್ಲ ಸಾಮಾನು ಬಿಟ್ಟು ಹೋಗ್ಯಾಳ. ಮೇಕಪ್ ಪ್ರಾಡಕ್ಟ್ಸು, ನಮ್ಮ ಬೇಬಿ ಎಲ್ಲ ಪ್ರಾಡಕ್ಟ್ಸ್ ಇಲ್ಲೇ ಬಿಟ್ಟು ಹೋಗ್ಯಾಳ. ಇವಾಗ ಬಂದಾಗ ತಗೊಂಡ್ ಹೋಯ್ತಾ ಅಂತ ಹೇಳ್ಯಾಳ. ಇದು ನೋಡ್ರಿ ಡಾಲ್ ಎಷ್ಟು ಚಂದ ಅದಲ್ಲ, ಕ್ಯೂಟ್ ಕ್ಯೂಟ್ ಅದ. ಇದು ದೇವ್ರ ಮನಿ ಅದ ನಮ್ದು. ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡ್ಯಾರ, ತೋರಿಸ್ತಾವ್ರಿ ಹಂಗ್ ಮಾಡ್ಯಾರ ಅಂತ ಹೇಳಿ. ವಾವ್, ಎಷ್ಟು ಭಾರಿ ಮಾಡ್ಯಾರಲ್ಲ, ಎಷ್ಟು ಕ್ಲೀನ್ ಆಗಿ ಮಾಡ್ಯಾರ ನೋಡ್ರಿ. ಯಾವ ಕೆಲಸ ಅವಸರದ ಮಾಡ್ರು ಬಿ ದೇವ್ರ ಪೂಜೆ ಒಂದು ಭಾಳ ಸ್ಲೋ ಮಾಡ್ಬೇಕಾಯ್ತದ, ಭಾಳ ಭಕ್ತಿ ಇಟ್ಕೊಂಡ್ ಮಾಡ್ಬೇಕಾಯ್ತದ. ಇಲ್ಲೆಲ್ಲ ಇಟ್ಟಾರ ಸಾಮಾನು. ಇನ್ ನೋಡ್ರಿ ನಮ್ಮ ಮುತ್ತೆ ಬಂದಾರ. ಯಾವಾಗ ಭೀ ನಮ್ಮ ಮನೆಗೆ ಬಂದೆ ಚಾರ್ಜ್ ಹಾಕ್ತಾರ ಫೋನು. ಅವ್ರ ಮನ್ಯಾಗ ಸ್ವಿಚ್ ಇಲ್ಲ ಅಂತೇಳಿ. ಮತ್ತೆ ನೋಡ್ರಿ ಬೈತಾನ, ಯಾವಾಗ ಭೀ ಬೈತಾನ. 24 hours ಬೈತಾನೆ ಇರ್ತಾನ. ಮತ್ತೆ ಏನ್ ಹೇಳ್ತಿ? ಹಾಯ್ ಮಾಡ್. ಹಾಯ್ ಏನೋ ಅನ್ನು, ಹಾಯ್ ಏನೋ. ಇವ್ರು ನೋಡ್ರಿ ನಮ್ಮ ಅಜ್ಜಿಯಾರ. ನಮ್ಮ ಅಜ್ಜಿಯಾರ ಕಡೆ ನಮ್ಮ ಅಜ್ಜಿ ಅಂತ ಅನ್ಸಲ್ಲ, ಮಮ್ಮಿ ತರ ಯಾರ. ನೋಡ್ರಿ ಹೆಂಗಾರ ಎಷ್ಟ್ ಕೆಂಚಗಾರ ನೋಡ್ರಿ. ಆಯ್ತು, ಸ್ಟ್ರೇಟ್ ಬಂದ್ರು ಇನ್ನೊಂದು ರೂಮ್ ಬರ್ತದ, ಬೆಡ್ರೂಮು. ಸ್ಟ್ರೇಟ್ ಬಂದ್ರು ಬೆಡ್ರೂಮ್ ಬರ್ತದ. ನೋಡ್ರಿ ಈ ತರ ಅದ ಇದು ರೂಮ್ ಫುಲ್ಲು. ಇದು ಟಿವಿ ನೋಡ್ರಿ, ಹೊಸ ತರ್ತೇವು, ದೊಡ್ಡ ತರ್ತೇವ ಅಂತ ಹೇಳಿದ್ರು. ನಮ್ ಪಪ್ಪ ಮಮ್ಮಿ ಬ್ಯಾಡ ಅಲ್ಲತ್ತಾರ. ನಾವಿಬ್ಬರ ಇರ್ತೇವು, ನಮ್ಗೆ ಯಾತಕ ಅಂತ ಹೇಳತ್ತಾರ. ಇದು 10 years ಮ್ಯಾಲ ಐತ್ರಿ. ಇದೆ ನಮ್ಮಲ್ಲಿ ಟಿವಿ.
ಇಲ್ಲೆಲ್ಲ ನಮ್ದು ಎಲ್ಲ ಪ್ರೈಸಸ್ ಕೊಟ್ಟಿಂದು 10th PU ಎಲ್ಲ ಇದ್ದಾಗ ಪ್ರೈಸಸ್ ಬಂದಿಂದ ಎಲ್ಲ ಇಟ್ಟಿದೆವು. ಇದ್ ನೋಡ್ರಿ, ಇದು ಡಾನ್ಸ್ ಮಾಡಿನಾಗ ಕೊಟ್ಟಾರ. ಇದು ನನಗೆ 10th ಕೊಟ್ಟಾರ. ಇದು ನಮ್ PU ಕೊಟ್ಟಾರ. ಇದು ಬಿ PUC ಗೆ ಕೊಟ್ಟಾರ. ನೀಟ್ ಎಕ್ಸಾಮ್ದಾಗ ಹೆಚ್ಚಿಗೆ ತೆಗ್ದು ನನ್ನ ಕಡೆಂದು. ಬಟ್ ಬ್ಯಾಡ್ ಲಕ್ MBBS ಸೀಟ್ ಸಿಕ್ಕಿಲ್ಲ. ಇಲ್ಲಿ ನೋಡ್ರಿ, ನಮ್ದು ಅಕ್ಕನ ಮಗಳು, ದೊಡ್ಡಕ್ಕಿ ಅಕ್ಕನ ಮಗಳಣ. ಇದು ಪಪ್ಪ ಮಮ್ಮಿ. ಇದು ನಮ್ ಮಿಡಲ್ ಅಕ್ಕ, ಅವ್ರ ಹಸ್ಬೆಂಡ್, ಮತ್ತು ಇವರು ನಮ್ಮ ಚಿಕ್ಕಪ್ಪ ಅವರ. ಅವ್ರದ್ದು ಡೆತ್ ಆಗ್ಯದ ರೀಸೆಂಟ್ ಆಗಿ. ಇಲ್ಲಿ ಮ್ಯಾಲೆಲ್ಲ ಹಂಗೆ ಫೋಟೋಸ್ ಇಟ್ಟಿದ್ದೇವೆ. ಈ ಕಡೆ ಬಂದರು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಜೀಜು ಎಲ್ಲ ಅವ್ರದ್ದು ಫೋಟೋಸು. ನೋಡ್ರಿ, ನಂದು ಒಂದಿನೇ ಫೋಟೋಸ್ ಇಲ್ಲ ನನ್ನ ಮನ್ಯಾಗ. ನೋಡ್ರಿ ನಮ್ಮ ಅಜ್ಜಿ ಹ್ಯಾಂಗ್ ನೋಡ್ತಾರ ನೋಡ್ರಿ ನಾ ವಿಡಿಯೋ ಮಾಡೋದು. ಇದೆಲ್ಲ ಅರ್ಬಿಟ್ಟು ನೋಡ್ರಿ, ನಮ್ಮ ಮಮ್ಮಿ ಎಷ್ಟು ಕ್ಲೀನ್ ಆಗಿಟ್ಟಾರ ನೋಡ್ರಿ. ನಾವು ಬಿ ಈ ತರ ಇಡಲ್ಲ, ಅಷ್ಟು ಕ್ಲೀನ್ ಆಗಿಟ್ಟಾರ ಮನಿ. ಇಲ್ಲಿ ಎಲ್ಲ ಅರ್ಬಿನೇ ಇಟ್ಟಾರ. ಇಲ್ಲೆಲ್ಲ ಹಾಸಿಗೆ, ಬೆಡ್ಶೀಟ್ ಎಲ್ಲ ಇಟ್ಟಾರ. ಇದು ನೋಡ್ರಿ, ಏರ್ ಕೂಲರ್ ಹೊಸ ತಂದು ಇಟ್ಟಾರ, ಬಟ್ ಯೂಸೇ ಮಾಡತ್ತಿಲ್ಲ, ಸುಮ್ಮನೆ ತಂದಿಡ್ತಾರಷ್ಟೇ. ಇದು ಅಲ್ಮಾರಿ. ಇದು ಇಲ್ಲಿ ನಮ್ಮ ಪಪ್ಪ ಕೆಳಗೆ ಮಕ್ಕೋತಾರ, ನಮ್ಮ ಮಮ್ಮಿ ಮ್ಯಾಲ ಮಕ್ಕೋತಾರ, ಮತ್ತು ನಾವು ಬಂದಾಗ ಇಲ್ಲಿ ಮಕ್ಕೋತೇವು. ಬೆಡ್ ಅದ ನೋಡ್ರಿ. ಓವರಾಲ್ ಆಗಿ ಇನ್ನೊಂದ್ಸಲ ನೋಡ್ಕೋರಿ ರೂಮ್ ಹೆಂಗದ. ಡನ್. ಇನ್ನೊಂದು ತೋರಿಸ್ತಾ ಗಾಯ್ಸ್, ಸರ್ಪ್ರೈಸ್ ಐತ್ರಿ. ಓ ಮೈ ಗಾಡ್, ನೋಡ್ರಿ 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 ನೋಡ್ರಿ, ನರೇಂದ್ರ ಮೋದಿ ಜೀ. ಯಾರು ಈ ಥರ ನರೇಂದ್ರ ಮೋದಿ ಫೋಟೋ ಮಾಡಿಸ್ತಾರೆ ಹೇಳ್ರಿ? ಇಷ್ಟ್ರ ಮೇಲೆ ತಿಳ್ಕೊರಿ ನಾವು ಎಷ್ಟು ಫ್ಯಾನ್ ಫಾಲೋವರ್ ಇದ್ದೇವೆ ನರೇಂದ್ರ ಮೋದಿಜಿ ಅಂತ ಹೇಳಿ. ಬನ್ನಿ ಬನ್ನಿ ಬನ್ನಿ, ಹೊರ ಹೋಗರಿ. ಡೋರ್ ಕ್ಲೋಸ್. ಇವಾಗ ಸ್ಟ್ರೇಟ್ ಹೋದ್ರ ಟೆರಸ್ ಬರ್ತದ. ಮ್ಯಾಲ ಹೋಗರ್ ಬರ್ರಿ. ನೋಡ್ರಿ, ಸ್ಟೆಪ್ಸಿಗೆಲ್ಲ ಯಾವ ಥರ ಟೈಲ್ಸ್ ಹಾಕ್ಸ್ಯಾರ ನಮ್ಮ ಪಪ್ಪ. ಯಾರಿಗ್ ಭೀ ಏನು ಭೀ ಹೇಳೇ ಇಲ್ಲ, ಅವರೇ ಹೋಗಿ ಡಿಸಿಷನ್ ತಗೊಂಡು ಮಾಡ್ಸ್ಯಾರ. ಪಾಪ ಅವ್ರಿಗೆ ಏನೂ ತಿಳಿಯಲ್ಲ, ಏನು ಹೇಳೋಕ್ಕಾಗಲ್ಲ. ಹೋಗ್ಲಿ ಬಿಡ್ರಿ. ಹಿಂಗೆ ಬಂದರು ಟೆರಸ್ ಬರ್ತದ ನೋಡ್ರಿ. ನಮ್ಮ ಟೆರಸ್ ಮೇಲೆ ನಿಂತರು ವ್ಯೂ ಯಾವ ಥರ ಕಾಣಿಸ್ತದ. ಹಳ್ಳಿದಾಗೆಲ್ಲ ಇದೇ ಥರ ವ್ಯೂ ಸಿಗ್ತದೆ ನಿಮಗೆ, ಅಡ್ಜಸ್ಟ್ ಮಾಡ್ಕೋರಿ. ಈ ಸೈಡ್ ಬಂದ್ರೆ, ರೈಟ್ ಸೈಡ್ ಬಂದ್ರೆ ಇದೆಲ್ಲ ಓಲ್ಡ್ ಸ್ಟಫ್ ಇಟ್ಟಿದ್ದೆವು. ಲೆಫ್ಟ್ ಸೈಡ್ ಬಂದ್ರೆ ಈ ಥರ ಸಿಕ್ತು ನಿಮಗೆ ಸ್ಪೇಷಿಯಸ್ ಆಗಿ. ಇಲ್ಲಿ ಹೋಗರ್ ಬರ್ರಿ, ಒಳಗೆ ಏನದ ಅಂತ ಹೇಳಿ ತೋರಿಸ್ತಾ ನಿಮ್ಗೆ. ನೋಡ್ರಿ, ಇದು ಹಳೆ ಕಾಲದಾಗ ಮಣ್ಣಿನ ಒಗಿ ಯೂಸ್ ಮಾಡ್ತಿದ್ರಲ್ಲ, ಅದು ಹಿನ್ನತನ ಅದ. ಎಲ್ಲರ ಮನ್ಯಾಗ ಅದ ನಮ್ಮ ಊರಾಗ. ಅಂದ್ರೆ ಹಳ್ಳಿ ಸೈಡ್ ಎಲ್ಲರ ಮನ್ಯಾಗ ಇದ್ದೇ ಇರ್ತದೆ. ಯಾಕಂತಂದ್ರೆ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಕೈ ಕೊಡ್ತು ಅಂತಂದ್ರೆ ನಮಗೆ ಕೈ ಹಿಡಿಯೋದೇ ಇದು. ಇಲ್ಲಿ ನಾವು ರೊಟ್ಟಿ ಮತ್ತು ನೀರು ಕಾಯಿಸ್ತೇವೆ ಇದು ಸ್ನಾನ ಮಾಡ್ಲಕ್ಕ. ಸೊ ಅದೆರಡೇ ಮಾಡ್ತೀವಿ ಇಲ್ಲಿ. ಬಾಕಿ ಎಲ್ಲ ಕೆಳಗೆ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತೀವಿ. ಈಗ ಅಡುಗೆ ಮಾಡೋಕೆ ಕಟ್ಟಿಗೆ ಬೇಕಾಯ್ತವಲ್ಲ, ಕಟ್ಟಿಗೆ ತಂದು ಇಟ್ಕೊಂಡಾರ ನಮ್ಮ ಮಮ್ಮಿ. ಇದು ಅಡುಗೆ ಮನೆ ಸಣ್ಣದು. ಹಿಂಗೆ ಬಂದ್ರೆ ಇಲ್ಲೊಂದು ರೂಮ್ ಮಾಡಿದೆವು. ಇದು ರೂಮ್ ಯಾತ್ರ ಕಡೆ ಮಾಡಿದೆವು ಅಂತಂದ್ರು, ಹೊಲ್ದಾಗಿಂದ ಏನು ಭೀ ಸಾಮಾನು ತಂದಿಡ್ಲಕ್ಕ. ಯಾಕಂದ್ರೆ ಕೆಳಗೆ ಇಟ್ಟರು ಚಂದ ಅನ್ಸಲ್ದು, ಅದ್ರ ಕಡೆಯಿಂದ ಸಪ್ರೇಟ್ ರೂಮ್ ಮಾಡ್ರು ಅಟ್ಲೀಸ್ಟ್ ಶಿಸ್ತಾಗಿ ಇಡ್ತಾರ ನಮ್ಮ ಪಪ್ಪ ಅಂತ ಹೇಳಿ ಇದೊಂದು ರೂಮ್ ಮಾಡಿಸ್ಲಕ್ಕೆ ಹಚ್ಚಿದೆವು. ನೋಡ್ರಿ, ಎಲ್ಲ ಹೊಲ್ದು ಸಾಮಾನು ಇಟ್ಟಾರ ಈ ರೂಮಿನಾಗ. ಹೊಲ್ದಾಗ ಈ ಥರ ಸಾಮಾನು ಇಟ್ಟರು ಒಂದು ಥೋಡೆ ಭೀ ಚಂದ ಅನ್ಸಲ್ಲ ಅಂಥೇಳಿ ಸಪ್ರೇಟ್ ಇದ್ರ ಕಡೆಯಿಂದ ರೂಮ್ ಮಾಡಿಸಿದೆವು. ಸೊ ಇದ್ರ ನಮ್ಮ ಪಪ್ಪ ಏನು ಭೀ ಇಟ್ಕೋತಾರ ಹೊಲ ಸಾಮಾನುಗಳು. ಆಯ್ತಲ್ಲ, ಈ ಕಡೆ ಬಂದ್ರೆ ಇನ್ನೊಂದು ಎರಡು ನೋಡ್ರಿ, ಈ ಥರ ಅದ ನನ್ನ ಟೆರೆಸ್. ನಮ್ಮ ಮಮ್ಮಿ ಯಾವುದೋ ಗಿಡ ಹಚ್ಚಾರ, ಯಾವ್ದಾವ್ದಂತ ಗೊತ್ತಾಗ್ಲತ್ತಿಲ್ಲ. ಇದು ಮೇ ಬಿ ಗುಲಾಬ್ ಹೂವ ಗಿಡ ಅನಿಸ್ತದ. ಇದು ನೋಡ್ರಿ, ಮಲ್ಲಿಗೆ ಹೂವು. ಆ ಸೈಡಿಂದ ಹೂವ ನೋಡ್ರಿ, ನಂಗಾರ ತಿಳಿಯಲ್ಲ ಹೋಗ್ಯದ.
ನಿಮಗೆ ಗೊತ್ತಿದ್ರು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ. ಏನರ ಒಂದು ಹೊಸದ್ ಮಾಡ್ತಾ ಇರ್ತಾರೆ ನಮ್ಮ ಮಮ್ಮಿ. ಒಬ್ಬರ ಇರ್ತಾರಲ್ಲ ಪಾಪ. ಆಯ್ತು, ಇಷ್ಟ ಅದ ನೋಡ್ರಿ ನಮ್ಮ ಮನೆ. ಇಷ್ಟೇ, ಇನ್ನೊಂದ್ಸಲ ತಗೋರಿ ಲುಕ್. ಅಷ್ಟೇ, ಬರ್ರಿ ಕೆಳಗೆ ಹೋಗರಿ. ಮಮ್ಮಿ ಚಾ ಮಾಡ. ನಮ್ಮ ಮಮ್ಮಿ ಅಮ್ಮ ಹತ್ರ ನೋಡರ್ ಬರ್ರಿ. ನಮ್ಮ ಮಮ್ಮಿ ಯಾವಾಗ ಕೆಲ್ಸನೇ ಮಾಡ್ಕೊತಾ ಇರ್ತಾರ, ಒಟ್ಟ ಫ್ರೀನೇ ಇರಲ್ಲ. ನಿಮಗ್ ತೋರಿಸ್ತಾ ಬರ್ರಿ ಅಮ್ಮ ಆತರ ಅಂತ ಹೇಳಿ. ಕೆಲ್ಸ ಇಲ್ಲ ಅಂದ್ರ ಭಿ ಕೆಲ್ಸ ತಕೊಂಡ್ ಕೂಡ್ತಾರ, ಅಷ್ಟು ಬಿಸಿ ಇರ್ತಾರ ಈ ಮಮ್ಮಿಗಳು. ನೋಡ್ರಿ ಏನ್ ಮಾತಾರ ನೋಡ್ರಿ ನಮ್ಮ ಮಮ್ಮಿ. ಏನ್ ಮಾತು ಮಮ್ಮಿ? ಪಲ್ಯ. ಯಾವ ಪಲ್ಯ? ಚೌಳಿಕಾಯಿ ಪಲ್ಯ. ಚಾ ಬಿ ಮಾಡ್ತಿದಿ? ಹೌದು. ನೋಡ್ರಿ ಚೌಳಿಕಾಯಿ ಹುರ್ಕೊಳತ್ತಾರ ಎಣ್ಣೆಗೆ ಹಾಕಿ. ಫಸ್ಟ್ ರೆಸಿಪಿ ಬೇಕಂದ್ರ ಹೇಳ್ರಿ, ನಮ್ಮ ಮಮ್ಮಿ ಕೈಲಿ ಹೇಳಕ್ ಕಸ್ತಾಳ ಆಮೇಲೆ. ಈ ಕಡೆ ಏನ್ ಮಾಡ್ತಾರ ಅಂತಂದ್ರ ಚಾ ಇಟ್ಟಾರ. ಮೊದಲು ನಮ್ಮ ಪಪ್ಪಾಗ ಮಾಡ್ಕೊಟ್ಟಿದ್ರು, ಈಗ ಅದ್ರಾಗೆ ನನಗ ನಮ್ಮ ಮಮ್ಮಿ ಮಾಡ್ತಾಳ. ನಮ್ಮ ಮಮ್ಮಿ ನೋಡ್ರಿ ಸ್ಮೈಲ್ ಹೆಂಗ್ ಮಾಡ್ತಾರ ನಮ್ಮ ಮಮ್ಮಿ. ಸ್ವಲ್ಪ ಎಣ್ಣೆ ಹಾಕ್ಬೇಕು. ಹಾ, ಸ್ವಲ್ಪ ಎಣ್ಣೆ ನೋಡ್ರಿ. ರೆಸಿಪಿ ನೋಡ್ರಿ ನಮ್ಮ ಮಮ್ಮಿ ಹಂಗ ಹೇಳ್ತಾರ. ಈಗ ಎಣ್ಣೆ ಹಾಕಿ ಹಾ ಫ್ರೈ ಮಾಡ್ಬೇಕಾ? ಎಷ್ಟ್ ನಿಮಿಷ ಮಾಡ್ಬೇಕು? ಒಂದ್ 5 ನಿಮಿಷ 10 ನಿಮಿಷ ಮಾಡ್ಬೇಕು. ಓಕೆ. ಫ್ರೈ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ತೆಗಿಲಿಕ್ಕೆ ಹಾ ಎಣ್ಣೆ ಇಕ್ಕಿದ್ವಿ. ಹಾ ಸ್ವಲ್ಪ ಜೀರಿಗೆ ಹಾಕಿ, ಹಾ ಆಮೇಲೆ ಥೋಡ್ ಫ್ರೈ ಮಾಡಿ ಎಣ್ಣೆ ಹಾಕಿ, ಆಮೇಲೆ ಒಳಗಡೆ ಹಾಕಿ. ಫಸ್ಟ್ ಜೀರಿಗೆ ಹಾಕ್ಬೇಕಾ? ಫಸ್ಟ್ ಎಣ್ಣೆ ಹಾಕ್ಬೇಕಾ ಜೀರಿಗೆ ಹಾಕ್ಬೇಕು? ಜೀರಿಗೆ ಹಾಕ್ಬೇಕು, ಜರ ಸುಟ್ಬಿಟ್ಟೋಗೋಣ ಎಣ್ಣೆ ಹಾಕ್ಬೇಕು. ಹಾ ಓಕೆ. ಇದ್ ನೋಡ್ರಿ ಹೊಸ ಸ್ಟೈಲ್ ನಮ್ಮ ಮಮ್ಮಿದು. ಹಾ ಮತ್ತೇನು? ಮತ್ತೆ ಒಳಗಡೆ ಹಾಕ್ಬೇಕು. ಹಾ ಕರಿಪತ್ತ ಹಾಕ್ಬೇಕು. ಕರಿಪತ್ತ ಅಂದ್ರೆ ಕರಿಬೇವು. ಹಾ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಹಾ ಆಮೇಲೆ ಇವು ಫ್ರೈ ಮಾಡಿದ್ದು ಒಳಗ್ ಹಾಕಿ, ಹಾ ಸ್ವಲ್ಪ ಖಾರ ಅದು ಹಾಕಿ ಕೆಳಗ ಮರ ಮಾಡಿ ಹಾ ಸ್ವಲ್ಪ ಮುಚ್ಚಿಕ್ಬೇಕು. ಹಾ ಆಯ್ತು. ನೀರ್ ಹಾಕಂಗಿಲ್ಲ? ಹಾಕ್ಬೇಕು ನೀರು. ಎಷ್ಟ್ ಹಾಕ್ಬೇಕ್ರಿ ಅಳತಿ? ಸ್ವಲ್ಪ ಒಂದ್ ಅರ್ಧ ಕಪ್ ಹಾಕ್ಬೇಕು. ಇದು ಗ್ಲಾಸ್ ಅಷ್ಟಾ? ಹಾ ಇಷ್ಟ ಹಾಕ್ಬೇಕಾ? ಎಷ್ಟು ಹಾಕ್ಬೇಕು? ಅರ್ಧ ಕಪ್. ಯಾಕಂದ್ರೆ ಇದು ಸ್ವಲ್ಪ ಅದ. ಹಾ ಹಾ ಅರ್ಧ ಕಪ್. ಯಾಕಂದ್ರೆ ಫ್ರೈ ಮಾಡಿರ್ತಾವಲ್ಲ, ಹ್ಮ್. ಅದ್ ತಗೊಂಡು ಥೋಡೆ ಹಾಕ್ಬೇಕು. ನೋಡ್ರಿ ರೆಸಿಪಿ ಹೇಳ್ಕೊಟ್ಟಾಗ ನಮ್ಮ ಮಮ್ಮಿ. ಇದು ನಿಮ್ ಮನೆ ಟ್ರೈ ಮಾಡ್ರಿ. ಟೇಸ್ಟ್ ಹೆಂಗ್ ಬಂದದ ಅಂತ ಹೇಳಿ ನನ್ ಕಮೆಂಟ್ ಬಾಕ್ಸ್ ಬಂದ್ ತಿಳಿಸ್ರಿ. ಅಷ್ಟೇ. ಈ ಪಲ್ಯ ಮಾಡತ್ತಾರ. ಚಾ ಆದ್ಮೇಲೆ ಚಾ ಬ್ರೆಡ್ ಕುಡಿತೇವು ಅಷ್ಟೇ. ಪಲ್ಯ ರೆಡಿ ಆಗಿತ್ತು, ರೊಟ್ಟಿ ಇನ್ನ ರೆಡಿ ಆಗಿದ್ದಿಲ್ಲ. ಬಟ್ ಅಷ್ಟಾಗೆ ನಮ್ಮ ಪಪ್ಪ ಬಂದಿದ್ರು, ಹಸು ಆಗ್ಯಾವ, ಏನ್ರ ಊಟ ರೆಡಿ ಆಗ್ಯದೇನಿಲ್ಲ ಅಂತ ಹೇಳಿ ಕೇಳತ್ತಿದ್ದರು. ಅದಕ್ಕೆ ಈಗ ಸಡನ್ ಆಗಿ ರೊಟ್ಟಿ ಮಾಡಕ್ಕಂತೂ ಆಗಲ್ಲ. ರಾತ್ರಿ ಅನ್ನ ಸ್ವಲ್ಪ ಉಳಿದಿತ್ತು, ಸೊ ಅದ್ರ ಸಲಕ್ಕೆ ಅವರಿಗೆ ಅದಷ್ಟು ಫ್ರೈ ಮಾಡ್ಕೊಡ್ಲತ್ತಿದ. ಕಲರ್ ರೈಸ್ ತರ ಸಿಂಪಲ್ ರೈಸ್. ಹಂಗೆ ಬಿಸಿ ಬಿಸಿ ತಿಂದ್ರೆ ಚಂದ ಇರ್ತದ ಅಂತ ಹೇಳಿ, ಅಂಡ್ ಬೇಗ ಬಿ ಆಯ್ತದ ಮಾಡ್ಲಕ್ಕ ಅಂತ ಹೇಳಿ ಅದೊಂದು ಮಾಡ್ಕೊಡ್ಲತ್ತಿದ ನಾನೇ, ಅರ್ಜೆಂಟ್ ಬೇಕಂತ ಹೇಳಿ. Light up the night. ಗೈಸ್, ನಮ್ಮ ಅಕ್ಕದೇರು ನಮ್ಮ ತಂಗಿದಿರೆಲ್ಲರೂ ಅವ್ರವ್ರ ಊರಿಗೆ ಹೋಗ್ಯಾರ. ಅನ್ಸೆ ಹೊಂಟಿಲ್ಲ, ಭಾಳ ಬೋರ್ ಆಗ್ಲತ್ತದ. ನಮ್ಮ ಮಮ್ಮಿ ಒಬ್ಬರೇ ಯಾರ, ಅವ್ರ ಸರಿನೇ ಇರ್ಲತ್ತಿದ. ಅವ್ರು ಬಿ ಆಫ್ಟರ್ನೂನ್ ಟೈಮಿನ ಹೊಲಕ್ಕೆ ಹೋಯ್ತಾರ. ಬೋರ್ ಆಗ್ಲತ್ತು ಗೈಸ್. ಇನ್ನ ಸ್ವಲ್ಪ ದಿವ್ಸ ಇರ್ತಾ ಬೆಂಗ್ಳೂರಿಗೆ ಹೋಗ್ಬೇಕು ರಿಟರ್ನ್. ನಮ್ಮ ಅಕ್ಕಂದು ಮನಿ ಪೂಜೆ ಅದಲ್ಲ, ಅದಕ್ಕೆ ಇರ್ಲತ್ತಿದೆ ಎಷ್ಟು ದಿವ್ಸ. ಇಲ್ಲಾಂದ್ರೆ ಅವಾಗೆ ಹೋಯ್ತೀವ ನಾನು. ಯಾವ್ದು ಹಾಕೋನಿ ಗೈಸ್? ಇನ್ನ ನಿಮ್ದು ಜಾಬ್ ಅಪ್ಡೇಟ್ ಕೊಡದ ನಾನು. ಆದಷ್ಟು ಬೇಗ ನಂದು ಹೊಸ ಜಾಬ್ ಅಪ್ಡೇಟ್ ಕೊಡ್ತಾ, ವೇಟ್ ಮಾಡ್ರಿ ಗೈಸ್. ನೋಡ್ರಿ ನಮ್ಮ ಮಮ್ಮಿ ರೊಟ್ಟಿ ಮಾಡತ್ತಾರ. ನನ್ನ ಕಡೆಯಿಂದ ಸ್ವಲ್ಪ ದಪ್ಪ ದಪ್ಪ ಮಾಡಂತ ಹೇಳಿದ, ಬಿಕಾಸ್ ಇವತ್ತು ಸ್ಪೆಷಲ್ ಪಲ್ಯ ಇದ್ದಿನ ಕಡೆಯಿಂದ ಸ್ವಲ್ಪ ದಪ್ಪ ದಪ್ಪ ರೊಟ್ಟಿ ಟೇಸ್ಟ್ ಚಂದ ಇರ್ತದೆ ಅಂತ ಹೇಳಿ ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಸ್ವಲ್ಪ
ದಪ್ಪ ಮಾಡ್ಲಕ್ಕೆ ಹೇಳಿದ. ಇವೆರಡು ನಮ್ಮ ಮಮ್ಮಿಗೊಂದು ನನಗೊಂದು. ನೋಡ್ರಿ ನಮ್ಮ ಮನೆ ಜೋಳದ ರೊಟ್ಟಿ ಕಲರ್ ಒಂಥರ ಅನ್ಸತ್ತದ. ಹಾಂ ಇಲ್ಲಿ ಭೀ ಹಾಕೋ ಒಂಥರ ಅನ್ಸತ್ತದ. ಇಲ್ಲಿ ನೋಡ್ರಿ ಕರೆಕ್ಟ್ ಹೊಂಟದ. ಈ ಸೈಜ್ದಾಗ ಮಾಡ್ತೇವೆ. ಇದ್ರಕ್ಕಿಂತ ತೆಳ್ಳಗೆ ಮಾಡ್ತಾರೆ ನಮ್ಮ ಮಮ್ಮಿ. ಇದು ನನ್ನ ಕಡೆಯಿಂದ ಸ್ಪೆಷಲ್ ಸ್ವಲ್ಪ ದಪ್ಪ ಸೈಜ್ದಾಗ ಮಾಡಿಕೊಟ್ಟಾರ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದ ಜೋಳದ ರೊಟ್ಟಿ. ಅಕ್ಕಿ ರೊಟ್ಟಿ ಟೇಸ್ಟ್ ಬೇರೆ, ಜೋಳದ ರೊಟ್ಟಿ ಟೇಸ್ಟ್ ಬೇರೆನೆ. ಆಫ್ಟರ್ನೂನ್ ಆಗಿತ್ತು. ನಮ್ಮ ಮುತ್ಯ ಮನೆಗೆ ಬಂದಿದ್ದೂನು ಏನ್ರ ತಿಲ್ಲಕ್ಕಿದ್ರು ಕೊಡು ಮಗ ಹಸು ಆಗ್ಯಾವ ಅಂತ ಅಲ್ಲತ್ತಿದನು. ನಾವು ಹಬ್ಬಕ್ಕೆ ಚುಡುವ ಮತ್ತು ಕೋಡ್ಬೇಳಿ ಮಾಡಿದ್ದೇವಲ್ಲ, ಅದೇ ಇತ್ತು ಕುಡ್ಲೆ ಅಂತ ಕೇಳಿದ್ದ ಅವನಿಗೆ. ಕೊಡು ಮಗ ಚುಡುವ ಕೊಡು ಅಂತ ಅಂದಿದನು. ಅದಕ್ಕೆ ಅವನಿಗೆ ಸ್ವಲ್ಪ ಕೊಟ್ಟಿದ್ದ. ಹಂಗೆ ಅವನ್ಸರಿ ನಾ ಬಿ ತಿಲ್ಲತ್ತಿದ್ದ. ಒಬ್ಬರದು ಇದ್ದಾಗ ಏನ್ ಬಿ ತಿಲ್ಲಕ್ ಮನ್ಸೇ ಆಗಲ್ಲ ಗೈಸ್. ಯಾರ ಈ ತರ ತಿಲ್ಲಕ್ ಬಂದ್ರು ಅವ್ರ ಸರಿ ನಮಗ್ ಬಿ ತಿನ್ಬೇಕ ಅನ್ನಿಸ್ತದ. ಬಟ್ ಒಬ್ರೇ ಇದ್ದಾಗ ನಿಜ ತಿನ್ಬೇಕ ಅನ್ಸಲ್ಲ. ಏನ್ ಬಿ ಸ್ಪೆಷಲ್ ಇದ್ರು ಬಿ ತಿನ್ಬೇಕ ಅನ್ಸಲ್ಲ. ತೆಗ್ದು ತಿನ್ಬೇಕಂತ ಧ್ಯಾನನೇ ಬರಲ್ಲ. ಈ ತರ ಯಾರ ಇದ್ದಾಗ ಅಷ್ಟೇ. ಗುಲ್ಕಾ ದೂಧೆ 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 ನಮ್ಮ ಬಟ್ಟೆ ವಾಶ್ ಮಾಡಿ ಎಲ್ಲ ಮ್ಯಾಲ ಒಣಗಾಕಿದ್ದರು. ಇವಾಗ ನಾ ತೆಗ್ದೀಗ ಬನ್ನಿ ಗೈಸ್, ಬಟ್ಟೆ ಎಲ್ಲ ಮರ್ಚಿಕರಿ. ನಮ್ಮ ಮಮ್ಮಿ ಬರ್ಲಾಕ ಇನ್ನ ಲೇಟ್ ಅದ. ಅಟ್ಲೀಸ್ಟ್ 2 to 3 hours ಆದ್ರೂ ಬೇಕು ನಮ್ಮ ಮಮ್ಮಿ ಹೊಲದಿಂದ ಬರ್ಲಾಕ. ಅವ್ರು ಡೈಲಿ ಹೊಲಕ್ಕೆ ಹೋಯ್ತಾರ. ಸೊ ಅವ್ರು ಬರೋರಿಗೆ ಮನೆ ಕೆಲಸ ಎಲ್ಲ ಮುಗಿಸಿಕ್ಕರು ಅವ್ರಿಗೆ ಸ್ವಲ್ಪ ಹಲಿಕೆ ಅನ್ನಿಸ್ತದು. ಇರಿಟೇಟ್ ಆಗಲ್ಲ ಮನೆ ಕೆಲಸ ಎಲ್ಲ ಮಾಡಿದ ಅಂತಂದ್ರು. ಸೊ ಎಷ್ಟಾಯ್ತಷ್ಟು ಎಲ್ಲ ಕೆಲಸ ಮಾಡ್ಯಾರಿ. ಇವಾಗ ಅರ್ಬಿ ಎಲ್ಲ ಮಡ್ಚಿ ಇತ್ತ, ಮನೆ ಎಲ್ಲ ಗುಡಿಸಿ, ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಕುಂತರು ನಮಗೂ ಸ್ವಲ್ಪ ಚಂದ ಅನ್ನಿಸ್ತದ. ಇಲ್ಲ ಅಂತಂದ್ರು ಒಂಥರ ಮೆಂಟಲಿ ಪ್ರೆಷರ್ ಇರ್ತದೋ. ಕೆಲಸ ಅದಲ್ಲ, ಕೆಲಸ ಪೆಂಡಿಂಗ್ ಅದಲ್ಲ, ಮಾಡ್ಬೇಕಲ್ಲ ಅಂತೇಳಿ ಬೇಗ ಮಾಡ್ಕೊಂತ ಅಂತಂದ್ರು ಆಮೇಲೆ ನಮಗೆ ಹಲಿಕೆ ಅನ್ನಿಸ್ತದ. ಏನ್ ಬಿ ಪ್ರೆಷರ್ ಇರೋದು, ಅದಕ್ಕೆ ಪಟ ನಮ್ಮ ಕೆಲಸ ನಾವು ಮುಗಿಸ್ಕೊಂಬರಿ. ಆ್ಯಂಡ್ ಗೈಸ್, ನಮ್ಮ ಮನೆ ಹೆಂಗೆ ಅನ್ನಿಸ್ತು ನಿಮ್ಗೆ? ಹೋಮ್ ಟೂರ್ ಮಾಡಿದಲ್ಲ ಯಾವ ಥರ ಅದ, ನಿಮ್ಗೆ ಹೆಂಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಏನು ಕಂಟೆಂಟ್ ಬೇಕು ನಿಮಗೆ? ಇಫ್ ನಿಮಗೆ ನಿಮ್ಮ ತಲೆಗೆ ಏನರ ಐಡಿಯಾ ಇದ್ರು ಹೇಳ್ರಿ. ಅದು ವ್ಲಾಗ್ ಮಾಡಕ್ಕೆ ನಾ ಟ್ರೈ ಮಾಡ್ತಾ. ಯಾಕಂತಂದ್ರೆ ಇನ್ನ ಸ್ವಲ್ಪ ದಿವ್ಸ ಇರ್ತ, ನಾನು ಕೌಂಟೇಬಲ್ ಡೇಸ್ ಅಷ್ಟೇ ಇರ್ತ ನಾನು ಮನೆಗ. ಆಮೇಲೆ ನಾ ರಿಟರ್ನ್ ಬೆಂಗ್ಳೂರಿಗೆ ಹೋಗ್ಬೇಕು. ಸೊ ಎಷ್ಟು ದಿವಸ ಆಯಿತು ಅಷ್ಟು ದಿವಸ ಕಂಟೆಂಟ್ ಮಾಡ್ಲಕ್ಕ ಟ್ರೈ ಮಾಡ್ತಾ. ಆಮೇಲೆ ಬರೋಕ್ಕಾಗಲ್ಲ. ಅಟ್ಲೀಸ್ಟ್ 4 months ಆದರೂ ಬೇಕು ನಾ ಮತ್ತೆ ರಿಟರ್ನ್ ಊರಿಗೆ ಬರ್ಲಕ್ಕ. ಅದಕ್ಕೆ ಸ್ವಲ್ಪ ಜಾಸ್ತಿ ದಿನನೇ ಇದ್ದು ಹೋಗ್ಲತ್ತಿದೆ ಈ ಸಲ. ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ಏನಾರ ಕಂಟೆಂಟ್ ಬೇಕಂತಂದ್ರು ಹೇಳ್ರಿ, ನಾ ಮಾಡ್ತಾ. ಇನ್ನು ರಕ್ಷಾಬಂಧನ ಹಬ್ಬ ಅದ. ಆ್ಯಂಡ್ ನಮ್ಮ ಅಕ್ಕಂದು ಪುಣ್ಯದಾಗ ಮನೆ ಪೂಜೆ ಅದ, ಅಲ್ಲೆಲ್ಲ ಹೋಗ್ಬೇಕು. ಸಾಧ್ಯ ಆದರೂ ಅವ್ರ ಮನೆಗೆ ತೋರಿಸ್ತಾ ಯಾವ ಥರ ತೊಗೊಂಡಾರ ಅಂದ್ರೆ ಖರೀದಿ ಮಾಡ್ಯಾರ. ಸೊ ಅದು ಯಾವ ಥರ ಅಂತ ತೋರಿಸ್ತಾ. ಇಷ್ಟವ ನೋಡ್ರಿ, ಪಾತ್ರೆ ಎಲ್ಲ ಬೆಳಗವು. ಇಷ್ಟೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಮುಸ್ರೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ತೊಳೆದು ಸೈಡಿಗೆ ಇಡಬೇಕಷ್ಟೆ. The neon signs light up the night. Electric hearts in a city so bright. We're chasing dreams through pixel streams, dancing shadows under glowing beams. Let the rhythm take control. Feel the beat, ignite your soul. Colors flash, they paint the air. Hold the moment, nothing compares.
ಇಷ್ಟೆಲ್ಲ ವಾಶ್ ಮಾಡಿದ ಗೈಸ್. ಇವಾಗ ಸಿಂಕು ಕ್ಲೀನ್ ಮಾಡಿದ. ಜಸ್ಟ್ ಇಲ್ಲಿ ಕರೆಕ್ಟಾಗಿ ಆರ್ಗನೈಸ್ ಮಾಡಬೇಕಷ್ಟೇ. ಬನ್ನಿ ಮಾಡೋಣ. The neon signs light up the night. Electric hearts in a city so bright. We're chasing dreams through pixel streams, dancing shadows under glowing beams. ಗೈಸ್ ಇದು ನೋಡಿರಲ್ಲ, Take control, ಇದು ಕಸ ಗುಡಿಸ್ಲಕ್ ಯೂಸ್ ಮಾಡ್ತಾರ ಹಳ್ಳಿ ಸೈಡು. ignite your soul. ಈ ಥರ ಇರ್ತದ ಹೊರಕ್ಕೆ. ಸಿಟಿ ಸೈಡ್ ಇವಾಗ ಯಾರು ಯೂಸ್ ಮಾಡ್ತಾ ಇಲ್ಲ. ಹಳ್ಳಿ ಸೈಡ್ ಇವಾಗ ಕಡಿಮೆ ಆಗ್ತಾ ಇದೆ. ಬಟ್ ನಮ್ಮ ಮನೇಲಿ ಇನ್ನೂ ಯೂಸ್ ಮಾಡ್ತೀವಿ ನಾವು. ನಮ್ಮ ಅಮ್ಮಂಗೆ ಇದೇ ಇಷ್ಟ ಅಂತೆ. ಇದು ಹೊಲದಲ್ಲೇ ಬೆಳೆಯುತ್ತೆ. ಇದು ಹೊಲದಿಂದ ತಂದು ಈ ಥರ ಮಾಡ್ತೀವಿ. ಮನೆಯಲ್ಲೇ ಮಾಡ್ಬೋದು ಇದು. Skyscrapers ಇದನ್ನ ನಾವು ಕಸ ಗುಡ್ಸಕ್ಕೆ ಯೂಸ್ ಮಾಡ್ತೀವಿ. ರಜೀಲ್ ಅಂತ ಕರಿತೀವಿ ನಮ್ಮ ಬೀದರ್ ಸೈಡು. ಆ್ಯಂಡ್ ಇದು ಒಣಕಿ ಹಿಂದಿನ ಕಾಲದಾಗ ಯೂಸ್ ಮಾಡ್ತಿದ್ರು ನೋಡ್ರಿ. ಏನಾದರೂ ಲೈಕ್ ಆ್ಯಂಡ್ ಇದು ಗೈಸ್ ನಿಮಗೆ ಗೊತ್ತಿರ್ತದ ಇದು ಏನು ಅಂಥೇಳಿ. ನೋಡ್ರೆ ಗೊತ್ತಾಯ್ತದ ಇದು ಏನದ ಅಂಥೇಳಿ. ಒಣಕಿ ಹೋಗವ ಅಂದ ಹೆಸರು ಕೇಳಿರಲ್ಲ. ಆಕಿ ಅವ್ರ ಮನೆಗೆ ಬಂದಿಂದ ಕಳ್ಳೂರಿಗೆ ಓಡಿಸ್ಲಕ್ಕ ಸಾಯಿಸ್ಲಕ್ಕ ಏನು ಇನ್ಸ್ಟ್ರೂಮೆಂಟ್ ತೊಗೊಂಡು ಇದು ಮಾಡ್ಯಾಳ ನೋಡ್ರಿ, ಅದೇ ಒಣಕೆ ಇದು. ನಮ್ಮ ಮನೆಗೆ ನಾವು ಇದು ಏನಾದರೂ ಚಟ್ನಿ ಗಿಟ್ನಿ ಮಾಡಿದ್ರೆ, ಏನಾದರೂ ಕುಟ್ಟೋದಿದ್ರೆ ಒಣಕೆ ತೊಗೊಂಡು ಈ ಥರ ಕುಟ್ಟಕ್ಕೆ ಯೂಸ್ ಮಾಡ್ತೀವಿ. ಇನ್ನು ನಮ್ಮ ಮನೆಯಲ್ಲಿ ಇದೆಲ್ಲ ಇದೆ ನೋಡಿ. take control. Feel the beat, ignite your soul. Colors flash, they paint the air. Hold the moment, nothing compares. Electric bloom, we're alive tonight. Hearts on fire, burning bright. Keep us glowing, let it stay. ಗೈಸ್ ನಾ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದ. ಸೇಮ್ ಡೈಲಿ ಮಾಡೋ ಥರ ದೇವ್ರಿಗೆ ದೀಪ ಹಚ್ಚೋದು, ಟೀ ಮಾಡೋದು ಮತ್ತು ನೈಟ್ ಡಿನ್ನರ್ ಪ್ರಿಪ್ರೇಷನ್ ಸೇಮ್ ಇವತ್ತು ಅದೇ ಇರ್ತದು. ಸೊ ನಾ ಅದ್ರದ್ದು ರಿಪೀಟ್ ವಿಡಿಯೋ ಮಾಡೋಕ್ಕಾಗಲ್ಲ ಇವತ್ತು ಅದು ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ಲತ್ತಿದ. ಈ ವಿಡಿಯೋನ ಇಲ್ಲಿಗೆ ಮಾಡತ್ತಿದ್ದ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.